ನಿಮ್ಗೂ ಈ ತರ ನೆಮ್ಮದಿ ಬೇಕಂದ್ರೆ ಈ ಪ್ಲೇಸಿಗೆ ಬರ್ಬೇಕು ನೀವು. ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ ನಾವು ಹೊಂಟಿದ್ವಿ ಫ್ರೆಂಡ್ಸ್ ಜೊತೆ ಸೇರಿ ಸಂಡೂರ್ ರೆಸಾರ್ಟಿಗೆ. ಫೈನಲಿ ನಮ್ ಕಾರಿಗೂ ನಾವು ಹೊಟ್ಟೆ ತುಂಬಿಸ್ಬಿಟ್ಟು ಸೀದಾ ಹೊರಡಕ್ ಸ್ಟಾರ್ಟ್ ಮಾಡ್ತೀವಿ ನಮ್ ಸಫರ್ ಕಡೆ. ಹಾಗೆ ನೀವೇನೇ ಹೇಳಿ ಸ್ವಂತ ಕಾರ್ ತಗೊಂಡ್ಬಿಟ್ಟು ಎಲ್ಲಿಗಾದ್ರೂ ಟ್ರಿಪ್ ಹೋಗ್ಬೇಕಂದ್ರೂ ತುಂಬಾನೇ ಸಂತೋಷ ಆಗುತ್ತೆ. ಹಾಗೆ ಎಷ್ಟೋ ಜನ ಹೇಳ್ತವ್ರೆ ಡಬ್ಬಾ ಕಾರ್ ತಗೊಂಡ್ಬಿಟ್ಟು ಎಷ್ಟ್ ಶೋಕಿ ಮಾಡ್ತಾನೆ ನೋಡು ಇವನು ಅಂತ. ನಿಮಗೊಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ. ಸ್ವಂತ ದುಡ್ಡಲ್ಲಿ ಶೋಕಿ ಮಾಡೋಕ್ಕೂ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ನಾವು ಸೀದಾ ನಗರ ದಾಟ್ಕೊಂಡ್ಬಿಟ್ಟು ಸೀದಾ ಹೊಂಟಿದೀವಿ. ಒಂದ್ ಬೆಟ್ಟ ಇದೆ ಅಂತೆ ಆ ಬೆಟ್ಟದ ಹತ್ರ. ಆ ಬೆಟ್ಟದ ಹೆಸರಂತೂ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಹಾಕಿ. ನಾವಂತೂ ಪ್ರೌಡ್ ಫೀಲ್ ಮಾಡ್ಕೋಬೇಕು. ನಮ್ ವಿಜಯನಗರ ಸುತ್ತಮುತ್ತ ಎಲ್ಲಿ ನೋಡಿದ್ರು ಇಂತ ಲೊಕೇಟ್ ಎಲ್ಲಾದ್ರೂ ಒಂದ್ ಇದ್ದೇ ಇರುತ್ತೆ. ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ಲೊಕೇಶನ್ ಎಲ್ಲ. ಹಾಗೆ ನಮ್ ಕಾರ್ನ ನಾವು ಸೈಡಿಗೆ ಪಾರ್ಕ್ ಮಾಡ್ಬಿಟ್ಟು ಸೀದಾ ಹೊಂಟಿದೀವಿ ಬೆಟ್ಟದ ಮೇಲ್ಗಡೆ. ಬನ್ನಿ ಮುಂದೆ ಹೋಗಿ ತೋರಿಸ್ತೀನಿ ಏನೇನಿದೆ ಅಂತ. ಅದೆಷ್ಟೋ ವರ್ಷಗಳು ಆಗಿತ್ತು ಈ ತರ ಬೆಟ್ಟ ಎಲ್ಲ ಹತ್ಬಿಟ್ಟು. ಸಣ್ಣವರಿದ್ದಾಗೆಲ್ಲ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಗುಡ್ಡ ಹತ್ತಕ್ಕಂತ ಹೋಗ್ತಿದ್ವಿ. ಅವಾಗ ಹತ್ತಿರೋದೇ ಲಾಸ್ಟ್. ಇವತ್ ಬಂದಿದೀನಿ ಮತ್ತೆ. ಆ ಒಂದೊಂದ್ ಕ್ಷಣನೂ ನೆನಪಾಗ್ತಾ ಇದೆ ನನ್ಗೆ. ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಇದೇ ತರ ಗುಡ್ಡ ಹತ್ಬಿಟ್ಟು ನಿಂದಿರ್ತಿದ್ವಿ ಎಲ್ಲೋ ಒಂದ್ ಕಡೆ. ಇಲ್ಲಿ ನೋಡಿ ಲೊಕೇಶನ್ ಯಾವ ತರ ಇದೆ ಅಂತ. ಈ ಬೆಟ್ಟ ಹತ್ತಿದ ಮ್ಯಾಗಂತೂ ನನಗೆ ಅನ್ಸಿತ್ತು ಎಂತಾನೇ ದುಃಖ ಇರ್ಲಿ ಮರ್ದ್ಬಿಟ್ಟು ಈ ಲೊಕೇಶನ್ ಬಂದ್ಬಿಟ್ಟು ಮೇಲ್ಗಡೆ ನಿಂತು ಈ ತಂಪ ಗಾಳಿಲಿ ಇದೆಲ್ಲ ವ್ಯೂ ನೋಡಿದ್ರೆ ಮಾತ್ರ ಸಂತೋಷ ಆಗಿ ಹೋಗ್ತೀರಾ ನೀವು. ಹಾಗೆ ನಾವು ಫೋಟೋ ಶೂಟ್ ವಿಡಿಯೋ ಶೂಟ್ ಎರಡು ಮಾಡ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ನೆಕ್ಸ್ಟ್ ಅಪ್ಡೇಟ್ ಎಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕೊಡ್ತೀನಿ.